ಬೆಳಗಾವಿಯ ಲಿಂಗಾಯತ ಭವನದಲ್ಲಿ ಇಂದು ಮಹಿಳಾ ಶಕ್ತಿಯ ದರ್ಶನವಾಯಿತು. ಯುಗಾದಿ ಹಬ್ಬದ ನಿಮಿತ್ತ ಕಾಯಕ ಕಟ್ಟೆ ಮಹಿಳಾ ಉದ್ಯಮಿಗಳ ಬಳಗ ಹಮ್ಮಿಕೊಂಡಿರುವ 5ನೇ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಸ್ಥಳೀಯ ಮಹಿಳಾ ಸಾಧಕಿಯರು ಸಿದ್ಧಪಡಿಸಿದ ವೈವಿಧ್ಯಮಯ ಉತ್ಪನ್ನಗಳು ಗ್ರಾಹಕರನ್ನ ಆಕರ್ಷಿಸುತ್ತಿವೆ. ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಿಳಾ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಬೆಳಗಾವಿಯ ಶಿವಬಸವ ನಗರದ ಲಿಂಗಾಯತ ಭವನದಲ್ಲಿ ಈ ವಿಶೇಷ ಮೇಳವನ್ನು ಆಯೋಜಿಸಲಾಗಿದೆ. ದೇವಿ ಕಲೆಕ್ಟಿವ್ ಸಂಸ್ಥಾಪಕಿ ರೂಪಾ ಬಾಲಚಂದ್ರ ಬಾದಲ್ ಅವರು ದೀಪ ಬೆಳಗುವ ಮೂಲಕ ಮೇಳಕ್ಕೆ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಳಿಗೆಗಳಿದ್ದು, ಮಹಿಳಾ ಉದ್ಯಮಿಗಳು ತಾವು ಮನೆಯಲ್ಲೇ ತಯಾರಿಸಿದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ಕರಕುಶಲ ವಸ್ತುಗಳು ಹಾಗೂ ತಿನಿಸುಗಳನ್ನು ಪ್ರದರ್ಶನಕ್ಕಿರಿಸಿದ್ದಾರೆ. ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನ ಉತ್ತೇಜಿಸುವ ಉದ್ದೇಶದಿಂದ ಈ ಮೇಳವು ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗಾಗಿ ಈ ಬಾರಿ 5ನೇ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ತಳಮಟ್ಟದಿಂದ ಕಷ್ಟಪಟ್ಟು ಉದ್ಯೋಗವನ್ನ ಸ್ಥಾಪಿಸಿ ಸಾಧಿಸಿದ ಸಾಧಕಿಯರನ್ನು ಈ ಪ್ರದರ್ಶನದ ಉದ್ಘಾಟನೆಗೆ ಅತಿಥಿಗಳಾಗಿ ಆಹ್ವಾನಿಸಲಾಗುತ್ತಿದೆ. ಈ ಪ್ರದರ್ಶನದಲ್ಲಿ ಕರಕುಶಲ ಉತ್ಪನ್ನಗಳನ್ನು ಮಹಿಳೆಯರು ತೆಗೆದುಕೊಂಡು ಬಂದಿದ್ದು, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ತಿಂಡಿ ತಿನಿಸುಗಳ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮ ಉದ್ದೇಶವಾಗಿದೆ. ಸುಮಾರು 30 ಮಳಿಗೆಗಳು ಇದರಲ್ಲಿ ಭಾಗಿಯಾಗಿವೆ ಎಂದು ಕಾಯಕ ಕಟ್ಟೆಯ ಸಂಸ್ಥಾಪಕರಾದ ಆಶಾ ಎಂ ಕನ್ಮಡಿ ಅವರು ಕೆಎಂಎಂ ನ್ಯೂಸ್ಗೆ ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರೂಪಾ ಬಾದಲ್ ಅವರು ಕಾಯಕ ಕಟ್ಟೆಯ ಉದ್ಯಮಿ ಪ್ರದರ್ಶನದಲ್ಲಿ ಮನೆಯಲ್ಲೇ ತಯಾರಿಸಿದ ಕರಕುಶಲ ವಸ್ತುಗಳು ಮತ್ತು ತಿಂಡಿ ತಿನಿಸುಗಳನ್ನು ಇರಿಸಲಾಗಿದೆ. ಅತ್ಯಂತ ಸುಂದರವಾದ ಪ್ರದರ್ಶನ ಇದಾಗಿದ್ದು, ಮಹಿಳೆಯರು ಸಬಲೀಕರಣಕ್ಕಾಗಿ ಇದು ಪೂರಕವಾಗಿದೆ ಎಂದರು. ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಿಳಾ ಜಿಲ್ಲಾ ಘಟಕದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರತ್ನಪ್ರಭಾ ವಿ ಬೆಲ್ಲದ, ಕಾಯಕ ಕಟ್ಟೆಯ ಸಂಸ್ಥಾಪಕರು ಮತ್ತು ಪ್ರಧಾನ ಕಾರ್ಯ ನಿರ್ವಾಹಕರಾದ ಆಶಾ ಎಸ್ ಎಂ ಕನ್ಮಡಿ ಹಾಗೂ ಕಾಯಕ ಕಟ್ಟೆಯ ನಿರ್ವಹಣಾ ಮಂಡಳಿಯ ಮುಖ್ಯ ನಿರ್ವಾಹಕಿಯರಾದ ಶೈಲಾ ಸಂಸುದಿ, ಸುಧಾ ಪಾಟೀಲ್ ಮತ್ತು ವಿದ್ಯಾ ಸವದಿ ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಕಾಯಕ ಕಟ್ಟೆಯ ಎಲ್ಲ ಉದ್ಯಮಿ ಸಹೋದರಿಯರು ಮತ್ತು ಸ್ಥಳೀಯ ಮಹಿಳಾ ಸಾಧಕಿಯರು ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿದರು. ಕಾಯಕ ಕಟ್ಟೆ ಉದ್ಯಮಿ ಎಕ್ಸಿಬಿಷನ್ ನಾನಿಲ್ಲಿ ಬಂದಿದ್ದೀನಿ ಇನಾಗ್ರೇಷನ್ಗಾಗಿ. ಇಲ್ಲಿ ಎಲ್ಲರೂ ಹೋಮ್ ಗ್ರೋನ್ ಬ್ರ್ಯಾಂಡ್ ಅಂದ್ರೆ ತಮ್ಮ ಮನೆಯಲ್ಲಿ ತಾವು ಏನ್ ವಸ್ತುಗಳು ಮಾಡ್ತಾರೆ ಕೈಯಿಂದ ಅದು ಒಂದು ಎಕ್ಸಿಬಿಷನ್ ಇಲ್ಲಿದೆ. ಸೊ ಇದು ನೋಡಿ ಬಹಳ ತುಂಬಾ ಚೆನ್ನಾಗ್ ಅನಿಸ್ತು. ಬಿಕಾಸ್ ಎಲ್ಲರೂ ತಮ್ಮ ಮನೆಯಿಂದ ಮಾಡ್ಕೊಂಡು ಬಂದಂತ ವಸ್ತುಗಳು ಇಲ್ಲಿದ್ದೇವೆ. ಅಂದ್ರೆ ಫ್ಯಾಕ್ಟರಿಯಿಂದ ತಗೊಂಡಿದ್ದು ರೀಸೆಲ್ಲಿಂಗ್ ಆ ಕಾನ್ಸೆಪ್ಟ್ ಮೇಲೆ ಇಲ್ಲ. ಇಟ್ ಇಸ್ ಅ ವೆರಿ ನೈಸ್ ಕಾನ್ಸೆಪ್ಟ್ ವೇರ್ ಇನ್ ಈಚ್ ಎಲ್ಲ ಹೆಣ್ಮಕ್ಳು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಹೇಗೆ ಬೆಳಿಬೇಕನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ದಿ ಎಂಟೈರ್ ಕಮಿಟಿ ಇಸ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಈ ಎಕ್ಸಿಬಿಷನ್ ನೀವು ಕರೆದ್ರಿ, ನಾನು ಇಲ್ಲಿಂದ ತುಂಬಾ ಕಲ್ತಿದ್ದೀನಿ. ಐ ವಿಲ್ ಟೇಕ್ ದಿಸ್ ಫಾರ್ವರ್ಡ್ ಅಂಡ್ ನನ್ನ ಬಿಸ್ನೆಸ್ ಅಲ್ಲಿ ನಾನು ಏನ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದ್ ನಾನು ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು. ನಾನು ರೂಪಾ ಬಾದಲ್, ಫೌಂಡರ್ ದೇವಿ ಕಲೆಕ್ಟಿವ್ಸ್. ಎಲ್ರಿಗೂ ನಮಸ್ಕಾರ. ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಆಯೋಜಿಸಿರುವಂತಹ ಕಾಯಕ ಕಟ್ಟೆ ಯುಗಾದಿ ಹಬ್ಬದ ಪ್ರಯುಕ್ತ ನಾವಿಲ್ಲಿ ವಸ್ತು ಪ್ರದರ್ಶನವನ್ನ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಮಾಡಿದ್ವಿ. ಕಳೆದ 4 ವರ್ಷದಿಂದ ನಾವಿಲ್ಲಿ ಈ ವಸ್ತು ಪ್ರದರ್ಶನ ಮಾಡ್ತಾ ಇದ್ವಿ. ಈ ಸರಿ ನಮ್ಗೆ ರೂಪಾ ಮೇಡಮ್ ಅವರು ಗೆಸ್ಟ್ ಆಗಿ ಕರೆದಿದ್ದೀವಿ. ನಾವು ಇಲ್ಲಿ ಎಂಥ ಅತಿಥಿಗಳನ್ನ ಕರಿತೀವಿ ಅಂದ್ರೆ, ಅವರು ಬೇಸ್ದಿಂದ ಯಾರು ಸ್ಕ್ರಾಚ್ ಇಂದ ಯಾರು ಉದ್ದಿಮೆಗಳನ್ನ ನಡೆಸ್ಕೊಂಡು ಬಂದು ಇವತ್ತು ಒಂದು ಒಟ್ಟದಲ್ಲಿ ನಿಂತಿರ್ತಾರಲ್ಲ, ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಾವಿಲ್ಲಿ ಅವ್ರ ಅತಿಥಿಗಳಾಗಿ ಕರೆದಿವಿ. ಅದೇ ರೀತಿ ತಮ್ಮ ಉದ್ಯಮವನ್ನು ಅವ್ರು ಹೇಗೆ ಸ್ಥಾಪಿಸಿದ್ರು ಮತ್ತೆ ಹೇಗೆ ಬೆಳೆಸಿದ್ರು ಅನ್ನೋದನ್ನ ನಮ್ಮ ಎಲ್ಲಾ ಮಹಿಳಾ ಉದ್ಯಮಿದಾರರಿಗೆ ಅವರೊಂದು ಒಳ್ಳೆ ಮಾರ್ಗದರ್ಶನದ ಮಾತುಗಳನ್ನ ಹೇಳಿದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ಈ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ಒಂದು ಸಂದೇಶ ಅಂದ್ರೆ, ನಮ್ಮ ಬೆಳಗಾವಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಹೆಣ್ಣು ಮಕ್ಕಳಿಗೆ ತಾವೆಲ್ಲ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಕೈಯಿಂದ ತಯಾರಿಸಿದ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಮತ್ತು ಮುಖ್ಯವಾಗಿ ಸಾಂಪ್ರದಾಯಿಕ ಉಡುಗೆಗಳು, ಸಾಂಪ್ರದಾಯಿಕ ಅಡುಗೆಗಳನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನ ಕಟ್ಟಿದೀವಿ. ನಮ್ ಜೊತೆ ಶೈಲಾ ಸಂಸುದಿ ಅವರಿದ್ದಾರೆ, ಹಾಗೆ ರತ್ನಪ್ರಭಾ ಬೆಲ್ಲದವರಿದ್ದಾರೆ. ಮಹಾಸಭೆಯ ಸಹಯೋಗದಲ್ಲಿ ನಾವು ಈ ಕಾಯಕ ಕಟ್ಟೆಯನ್ನ ಬೆಳೆಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ವಸ್ತು ಪ್ರದರ್ಶನಕ್ಕೆ ಬಂದು ಸಂದರ್ಶಿಸಿ ಇಲ್ಲಿ ವಸ್ತುಗಳನ್ನು ಖರೀದಿಸಿ ಎಲ್ಲ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರನ್ನ ಕೇಳ್ಕೊತೀನಿ. ಧನ್ಯವಾದಗಳು. ಇಲ್ಲೊಂದು 30 ಸ್ಟಾಲ್ ಇದೆ, ಎಲ್ಲ ಲೋಕಲ್ದವರು, ವಿಶೇಷವಾಗಿ ವೀರಶೈವ ಲಿಂಗಾಯತ್ ನಮ್ಮ ಸಮಾಜದವರು.
ನನ್ನ ಹೆಸರು ಆಶಾ ಎಂ ಕಣ್ಮಾಡಿ, ಓನರ್ ಆಫ್ ದ ಕಾಯಕಕಟ್ಟೆ ಇನ್ ಬೆಳಗಾವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.